ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮುದುಪಿದ್ದು ಹುಡುಗಿ ಕಾವೇರಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರದ ಸ್ಪೆಷಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಪ್ಪಾಜಿ, ಅಮ್ಮ, ನಾನು ಮತ್ತು ಮಕ್ಕಳು. ನಾವು ಕಾಫಿ ಕುಡ್ಕೊಂಡ್ವಿ. ಅಪ್ಪಾಜಿ ತಿಂಡಿ ತಿಂದು ಕಾಫಿ ಕುಡಿದ್ರು. ಅಷ್ಟರೊಳಗೆ ಬಸ್ ಬಂತು. ಬಸ್ಸಲ್ಲಿ ಹೊರಟ್ವಿ. ನನ್ನ ಮಕ್ಕಳಿಬ್ಬರು ತಾತನ ಜೊತೆ ಕೂತ್ಕೊಂಡ್ರು. ನಾನು ಅಮ್ಮ ಒಂದು ಸೀಟಲ್ಲಿ ಕೂತ್ಕೊಂಡ್ವಿ. ಶಿಕಾರಿಪುರದಿಂದ ಹೊಸನಗರ ಬಸ್ ಸ್ಟ್ಯಾಂಡಿಗೆ ಬಂದು ಕೂತ್ಕೊಂಡ್ವಿ. ಒಬ್ಬರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ಆಮೇಲೆ ಹೇಳ್ತೀನಿ. ಅವ್ರು ಬರೋದ್ರೊಳಗೆ ನಾವೆಲ್ಲ ತಿಂಡಿ ತಿನ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ವಿ. ಅಷ್ಟರೊಳಗೆ ಅವ್ರು ಬಂದರು. ಇವ್ರು ಯಾರೂ ಅಲ್ಲ, ಇವರು ನಮ್ಮ ದೊಡ್ಡಕ್ಕ. ಬಸ್ ಸಿಕ್ತು. ನಾನು, ಅಕ್ಕ, ಅಪ್ಪಾಜಿ, ಅಮ್ಮ ಮತ್ತು ಮಕ್ಕಳು ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡು ಹೊರಟಿದ್ದೀವಿ. ನಾವೆಲ್ಲರೂ ಹೊರಟಿರುವುದು ಕೊಲ್ಲೂರಿಗೆ. ಕೊಲ್ಲೂರಲ್ಲಿರುವ ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೊರಟಿರೋದು. ನಾನು ಯಾವಾಗಲೂ ಸಿಗಂದೂರಿಗೆ ಬಂದು ಹೋಗ್ತಿದ್ದೆ. ಈ ಕಡೆ ಕೊಲ್ಲೂರಿಗೆ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೊಲ್ಲೂರಿಗೆ ಹೋಗ್ತಾ ಇರೋದು. ನೋಡೋಣ ಯಾವ ಥರ ಇದೆ ದೇವಸ್ಥಾನ ಅಂತ. ತುಂಬ ಕ್ಯೂರಿಯಾಸಿಟಿ ಇದೆ ನೋಡಲು. ಹೋಗೋ ದಾರಿಲಿ ನಮಗೊಂದು ಕೋಟೆ ಕಾಣಿಸ್ತು. ಹಾಗೆ ನಾವು ಸೀದಾ ದೇವಸ್ಥಾನ ಹತ್ರನೇ ಬಸ್ ಇಳಿದ್ವಿ. ಹಾಗೆ ಹೊರಟಿದ್ವಿ. ಅಲ್ಲಿ ಸ್ಲಿಪ್ಪರ್ ಇಡಲು ಜಾಗ ಇತ್ತು. ಅಲ್ಲಿ ಸ್ಲಿಪ್ಪರೆಲ್ಲ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಹೊರಟ್ವಿ ನಾವು. ದೇವಸ್ಥಾನದ ಎಂಟ್ರೆನ್ಸ್ ಈ ಥರ ಇದೆ. ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಬಂದ್ವಿ. ಅಲ್ಲಿ ಫೋನ್ ಅಲೋ ಇರಲಿಲ್ಲ. ದೇವ್ರ ದರ್ಶನ ಮಾಡ್ಕೊಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಹೊರಟ್ವಿ. ಕೊನೆಗೆ ಭೋಜನಾಲಯಕ್ಕೆ ಹೊರಟ್ವಿ. ಅನ್ನ ಪ್ರಸಾದವನ್ನು ಸ್ವೀಕರಿಸೋಣ ಅಂತ ಪ್ರಸಾದ ಸ್ವೀಕರಿಸ್ಕೊಂಡು ನಾವು ಹೊರಟ್ವಿ. ಇದು ದೇವಸ್ಥಾನದ ಎಂಟ್ರೆನ್ಸು. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಮ್ಮ ಯಜಮಾನ್ರ ಜೊತೆಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಂತೂ ತುಂಬ ಸೆಕೆ ಇದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಸೆಕೆ ಇದೆ. ಅಲ್ಲಿಂದ ನಾವು ಹೊರಟಿದ್ದು ಮಾರಣಕಟ್ಟೆಗೆ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ. ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಎಂಟ್ರೆನ್ಸ್ ಇದು. ನನ್ನ ಮಕ್ಕಳಂತೂ ಯಾವಾಗ ಪೂಜೆ ಮುಗಿಸ್ಕೊತಾರೋ, ಯಾವಾಗ ನನಗೆ ಆಟ ಸಾಮಾನು ಕೊಡಿಸ್ತಾರೋ ಅಂತ ಕಾಯ್ತಾ ಇದ್ದರು. ನಾವು ಹೋಗೋರೊಳಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. 4 ಗಂಟೆಗೆ ಓಪನ್ ಮಾಡಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.